ಅಂತೇಳಿ ನಮ್ಮ ಹೆಸರು. ಇದು ಸುಮಾರು ನಾವು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಭಾಳ ವರ್ಷದಿಂದ ಇದು ಖಂಡನೀಯ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಆದರೆ ಇವತ್ತು ದಸರಾ ಹಬ್ಬದ ನವರಾತ್ರಿ ಉತ್ಸವದಲ್ಲಿ ಎಲ್ಲ ಭಕ್ತಾದರನ್ನ ಲೂಟಿ ಮಾಡೋದಕ್ಕೆ ಕಲ್ತಿದ್ದಾರೆ ಇಲ್ಲಿ ದುರ್ಗಮ್ಮ ದೇವಸ್ಥಾನದಲ್ಲಿ ಬಳ್ಳಾರಿಯಲ್ಲಿ. ಇದು ಇವತ್ತು ಹೊಸದಾನೇನಲ್ಲ, ಪ್ರತಿ ಸಾರಿ ಕೂಡ ನಾವು ವಾರಕ್ಕೊಂದ್ಸಲ ಕೂಡ ನಾನು ದರ್ಶನಕ್ಕೆ ಬರ್ತಾ ಇರ್ತೀನಿ. ಅದು ಲೂಟಿ ಅನ್ನೋದಕ್ಕೆ ಗೊತ್ತಿದೆ. ಆದರೆ ಭಕ್ತಾದರೂ ಕೂಡ ಇದನ್ನೇ ಗಮನಕ್ಕೆ ತಗೊಂಡು ಇದ್ರ ಒಂದು ದೊಡ್ಡ ಮಟ್ಟದಲ್ಲಿ ಇದು ಒಂದು ಚರ್ಚೆ ಆಗಬೇಕು. ಬಳ್ಳಾರಿ ಜಿಲ್ಲೆಯಲ್ಲ, ಕರ್ನಾಟಕ ಉತ್ತರ ಭಾಗದಲ್ಲಿ ಕೂಡ ಈ ದುರ್ಗಮ್ಮ ದೇವಸ್ಥಾನ ಅಂತಂದರೆ ಭಾರಿ ಗ್ರಾಮ ದೇವತೆಯ ಒಂದು ಪ್ರಖ್ಯಾತಿ ಇದೆ. ಆ ಒಂದು ಪ್ರಖ್ಯಾತಿನೂ ಕೂಡ ಇಲ್ಲಿ ಕೆಡಿಸ್ತಾ ಇರೋಂಥ ವ್ಯವಸ್ಥೆ ಇದೆ ಇಲ್ಲಿ. ಯಾಕಂದರೆ ಎಷ್ಟೋ ದೂರಿಂದ ಬಂದಿರ್ತಾರೆ, ದರ್ಶನಕ್ಕಂತ ಬಂದಿರ್ತಾರೆ, ಇಲ್ಲಿ ಒಂದು ವ್ಯವಸ್ಥೆ ಕೂಡ ಇಲ್ಲ. ಭಕ್ತರ ನಂಬಿಕೆಯನ್ನು ಕೂಡ ಬಂಡವಾಳ ಮಾಡ್ಕೊಂಡಿದ್ದಾರೆ. ಈಗ ಒಂದೊಂದು ಗೇಟಲ್ಲಿ ಒಂದೊಂದು ರಸೀದಿ ಪುಸ್ತಕ ಇಟ್ಕೊಂಡಿದ್ದಾರೆ. ಆ ರಸೀದಿ ಪುಸ್ತಕವನ್ನು ಕೂಡ ಒಂದು ಸರ್ಕಾರಕ್ಕೆ ಲೆಕ್ಕ ತೋರಿಸಬೇಕಂತಂದ್ರೆ ಕನಿಷ್ಠ ಒಂದು ಕಾರ್ಬನ್ ಅನ್ನು ಹಾಕಬೇಕು, ಇಲ್ಲಾಂದ್ರೆ ಒಂದು ದೇವಸ್ಥಾನದ ಒಂದು ಸೀಲನ್ನು ಹಾಕಬೇಕು. ಇಲ್ಲ ಏನು ಯಾರು ಅವರ ಹೆಸರು ಕೂಡ ಇಲ್ಲ. ಅದು ಇವತ್ತು ಕೂಡ ತನಿಖೆ ಆಗಬೇಕು. ಆದರೆ ಎಷ್ಟೋ ಅಧಿಕಾರಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇದ್ದಾರೆ. ಆದರೆ ಭಕ್ತಾದಿಗಳಿಗೆ ಮಾತ್ರ ನೋವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಇವತ್ತು ಒಂದು ದೊಡ್ಡ ಚರ್ಚೆ ಆಗಲಿ ಅಂತ ಹೇಳಿ ಕೂಡ ನಾವು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಅದಕ್ಕೆ ಖಂಡಿಸ್ತಾ ಇದ್ದೀವಿ. ಈಗ ನೀವು ವಿಶ್ವ ಹಿಂದೂ ಪರಿಷತ್ ಸೀನಿಯರ್ ಹೌದು, ಭಾಳ ವರ್ಷದಿಂದ ಸಡನ್ ಆಗಿ ಯಾಕೆ ಇಷ್ಟು ಗೊತ್ತಿದೆ ನಮಗೆ. ಈಗ ಸಡನ್ ಆಗಿ ಅಂತಂದರೆ ಕೂಡ ನಾವು ಇವತ್ತು ಹನುಮಂತ ಪತ್ರ ಭಾಳ ಸಾರಿ ಕೂಡ ನಾನು ಮಾತಾಡಿದ್ದೀನಿ. ಆದರೆ ಕೂಡ ಆ ದೇವಸ್ಥಾನ ಕಮಿಟಿಯಲ್ಲಿ ಈ ಆಡಳಿತ ಮಂಡಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ನಮಗೆ ಈ ಥರ ಹೇಳಿದ್ದಾರೆ, ಇವರು ಈ ಥರ ಹೇಳಿದ್ದಾರೆ ಅಂತ. ಆದರೆ ಇವತ್ತು ಸರಿ ಆಗತ್ತೆ, ಇನ್ನೊಂದು ದಿವಸ ಸರಿ ಆಗತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಹಬ್ಬದ ಸಂದರ್ಭದಲ್ಲಿ ಸುಮಾರು ಲಕ್ಷಾಂತರ ಜನ ದರ್ಶನ ಪಡೆಯಕ್ಕೆ ಬರ್ತಾರೆ. ಆದರೆ ಆ ಲೂಟಿ ಈಗಲನ್ನು ನಿಲ್ಲಿಸಬೇಕಂತೇಳಿ ನಾವು ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅಶೋಕ್, ವಿಶ್ವ ಹಿಂದೂ ಪರಿಷತ್.